ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಕಿಚ್ಚನ ಪಂಚಾಯತ್ ಇದ್ದು, ಸೊ ಅದರದ್ದು ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಪ್ರೋಮೋ ಬಗ್ಗೆ ರಿವ್ಯೂ ಹೇಳೋಕ್ಕಿಂತ ಮುಂಚೆ ಒಂದು ಹಾಡು ಹಾಡ್ಬಿಡ್ತೀನಿ. ಯಾವುದು ಅಂತಂದರೆ, ಅಣ್ಣ ಅಣ್ಣ ರಜತಣ್ಣ ಕಿಚ್ಚನ ಪಂಚಾಯತ್ ಇಂದು ನಡೀತಿದೆ, ನಿನಗಾಗಿ ಒಂದು ಗೂಟ ರೆಡಿಯಾಗಿದೆ. ಅಣ್ಣ ಅಣ್ಣ ರಜತಣ್ಣ ಕಿಚ್ಚನ ಪಂಚಾಯತ್ ಇಂದು ನಡೀತಿದೆ, ನಿನಗಾಗಿ ಒಂದು ಗೂಟ ರೆಡಿ ಇದೆ. ಈ ಹಾಡು ಏನಕ್ಕೆ ಹಾಡಿದೆ ಅಂತಂದರೆ, ನಾನು ರಜತ್ತು ಈ ವಾರ ಸ್ವಲ್ಪ ಜಾಸ್ತಿನೇ ಆಟ ಆಡ್ತಾ ಇದ್ದ. ಅದರಲ್ಲೂ ಮುಖ್ಯವಾಗಿ ರಜತ್ ಅಲ್ಲ, ಅವನ ಜೊತೆಗಿದ್ದಂಥ ಕೆಲವು ಸಹ ಸ್ಪರ್ಧಿಗಳು ಕೂಡ. ಸೊ ಅಲ್ಲಿ ಧನರಾಜ್ಗೆ ಆಚೆ ಹಾಕಿದ ಮೇಲೆ ಏನೋ ಗೂಟ ಇಟ್ಟರು ರಜತ್ಗೆ, ಧನರಾಜ್ಗೆ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಹಾಡಿನ ಮೂಲಕ ರಜತ್ ಅದನ್ನು ಹೇಳ್ತಾ ಇದ್ದ. ಸೊ ಅದಕ್ಕೋಸ್ಕರ ಅವನಿಗೆ ಇದನ್ನು ಹೇಳಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಸರಿ ಹಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನೋಡೋಣ, ಆಮೇಲೆ ಹಾಡ್ತೀನಿ ಇನ್ನೊಂದು ಸರಿ. ಓಕೆ. ಸೊ ಗೆಲುವಿನ ಗುರಿ ಹತ್ತಿರ ಬರ್ತಿದ್ದ ಹಾಗೇ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿ ನಡೆದವರು ಯಾರು ಅನ್ನೋ ಒಂದು ಪೀಠಿಕೆನ ಹಾಕಿದ್ದಾರೆ. ಜೊತೆಗೆ ಕಣ್ಮುಚ್ಚಿ ತೆಗೆದುಕೊಂಡ ನಿರ್ಧಾರಗಳು ಅನ್ನೋ ರೀತಿಯಲ್ಲಿ ಕೂಡ ಒಂದು ಸುದೀಪ್ ಸರ್ ಅವರ ಪೀಠಿಕೆ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಮಾತಾಡ್ತಿರೋವಂಥದ್ದು, ಸೊ ಮೊದಲು ಹೇಳ್ದಂಗೆ ಗೆಲುವಿನ ಗುರಿ ಹತ್ತಿರ ಬರ್ತಿದ್ದ ಹಾಗೆಯೇ ವೇಗದ ಮಿತಿ ಮೀರಿ ಆಟದ ಗತಿ ತಪ್ಪಿಸಿದವರು ಯಾರು ಅಂತಂದಾಗ, ಸೊ ಅಲ್ಲಿ ಪ್ರೋಮೋ ಹಾಕಿರುವಂಥದ್ದು ಭವ್ಯ ಅವರು ಹನುಮಂತನಿಗೆ ಹೊಡೆದಿರುವಂಥ ವಿಷಯ. ಸೊ ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಎಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಅದರ ಬಗ್ಗೆ ಚರ್ಚೆ ಅಂತೂ ಆಗೇ ಆಗುತ್ತೆ, ಆಗಲೇಬೇಕಿತ್ತು, ಹಾಗೇ ಆಗಬೇಕು ಅಷ್ಟೇ. ಓಕೆ. ಯಾಕಂದರೆ ಅದೇನು ಚಿಕ್ಕ ಮ್ಯಾಟ್ರ್ ಅಲ್ಲ. ಚಿಕ್ಕ ಮ್ಯಾಟ್ರಾಗಿ ಹನುಮಂತ ಬಿಟ್ಟರೆ ಬೇರೆ ಯಾರಾದರೂ ಆಗಿದೆ ಅದು ದೊಡ್ಡ ರಂಪಾಟ ಆಗೋಗಿರೋದು. ಓಕೆ. ಅದೇ ರೀತಿಯಲ್ಲಿ ಅಲ್ಲಿ ಉಸ್ತುವಾರಿ ಬಗ್ಗೆ ಕೂಡ ಒಂದು ಲೈನ್ ಹೇಳಿದ್ದಾರೆ. ಸೊ ಕಣ್ಮುಚ್ಚಿ ತೆಗೆದುಕೊಂಡ ನಿರ್ಧಾರ ಅಂದರೆ ತೆಗೆದುಕೊಂಡವ್ರು ಯಾರು ನಿರ್ಧಾರಗಳನ್ನು ಅನ್ನೋ ರೀತಿಯಲ್ಲಿ. ಆ್ಯಂಡ್ ಉಸ್ತುವಾರಿ ಬಗ್ಗೆ ಅಂತೂ ನೀವು ಕೇಳಲೇಬೇಡಿ. ಪ್ರತಿ ಟಾಸ್ಕಲ್ಲೂ ಕೂಡ ಒಂದಾದರೂ ಒಂದು ಫೌಲು ಅಥವಾ ಒಂದು ಫೇವರಿಸಮ್ ಒಂದು ಎದ್ದು ಕಾಣಿಸುತ್ತೆ. ಓಕೆ. ಅಲ್ಲಿ ತೋರಿಸಿರುವಂಥ ಒಂದು ಪ್ರೋಮೋದಲ್ಲಿ ಕಟ್ಗಳಂತಂದರೆ ಶಾರ್ಟ್ಗಳು, ಒಂದು ಭವ್ಯ ಅವರ ಒಂದು ಜಾರ್ ಎರಡು ಕೈಯಲ್ಲಿ ಹಿಡ್ಕೊಂಡಿರೋವಂಥದ್ದು. ಸೊ ಅದನ್ನು ಮಂಜು ಅವ್ರು ರೈಸ್ ಮಾಡ್ತಾರೆ ವಾಯ್ಸು, ಅದು ಹೆಂಗೆ ಹಿಡ್ಕೊಳ್ತಾರೆ ಎರಡು ಕೈಯಲ್ಲಿ ಅಂತ. ಅಲ್ಲಿ ಅಗೇನ್ ರಜತ್ ಹೇಳುವಂಥದ್ದು, ಸೊ ಎರಡು ಕೈಯಲ್ಲಿ ಹಿಡ್ಕೋಬಾರ್ದು ಅಂತ ಎಲ್ಲಿ ಬುಕ್ಕಲ್ಲಿ ಬರ್ದಿದ್ದಾರಾ ಅನ್ನೋ ರೀತಿಯಲ್ಲಿ ಅವನಿಗೇನೆ ತಿರುಗಿಸಿ ಉತ್ತರ ಕೊಡ್ತಾನೆ. ಆ್ಯಂಡ್ ಭವ್ಯ ಅವರ ಚೀಲ ಗೂಟಕ್ಕೆ ಟಚ್ ಆಗ್ತಿದೆ ಅಂತ ಒಂದು ಆ ಚೀಲದ ಒಂದು ಟಾಸ್ಕಲ್ಲಿ ಕೂಡ ಹೇಳ್ತಾನೆ. ಆ್ಯಂಡ್ ಅದು ಎಲ್ಲಾದರೂ ಬುಕ್ಕಲ್ಲಿ ಬರ್ದಿದೆ ಅಂತ ತಿರ್ಗಾ ಇನ್ನೊಂದು ಸರಿ ಹೇಳ್ತಾನೆ. ಆ್ಯಂಡ್ ಫಸ್ಟ್ ಇದರಲ್ಲಿ ಜಾರ್ ಇದರಲ್ಲಿ ಎರಡು ಕೈಯಲ್ಲಿ ಹಿಡ್ಕೋಬೋದು ಅಂತ ಹೇಳ್ತಾನೆ. ಸೊ ಇದರಲ್ಲಿ ಚೀಲ ಟಚ್ ಆಗ್ತಿದೆ ಗೂಟಕ್ಕೆ ಅಂತಂದರೆ ಬುಕ್ಕಲ್ಲಿ ಏನಾದರೂ ಬರ್ದಿದೆಯಾ ಗೂಟಕ್ಕೆ ಟಚ್ ಆದರೆ ಫೌಲ್ ಅನ್ನೋ ರೀತಿಯಲ್ಲಿ ಅಂತ ಅವನಿಗೇನೆ ತಿರ್ಗಾ ಉಲ್ಟಾ ಹೇಳ್ತಾನೆ. ಆ್ಯಂಡ್ ಹನುಮಂತ ತ್ರಿವಿಕ್ರಮ್ ಅವರಿಬ್ಬರು ಕೂಡ ಬಲೂನ್ನ ಕೈಯಿಂದ ಕೆಳಗಡೆ ಬೀಳಿಸ್ತಾರೆ ನೀರಿನ ಒಂದು ಟಾಸ್ಕಲ್ಲಿ ಕಲೆಕ್ಟ್ ಮಾಡ್ಕೋದ್ರಲ್ಲಿ. ಸೊ ಅಲ್ಲಿ ಚೈತ್ರ ಅಗೇನ್ ಮಂಜು ಅವ್ರ ಟೀಮು ಕ್ವಶನ್ ರೈಸ್ ಮಾಡುತ್ತೆ, ಕೈಯಿಂದ ಬಿದ್ದಿದ್ದು ಹಾಗೆ ಹೀಗೆ ಅಂತ. ಅಗೇನ್ ಅಲ್ಲೂ ಕೂಡ ಅದು ಲಕ್ ಅವ್ರದ್ದು, ಲಕ್ಕಲ್ಲಿ ಬಿದ್ದಿರೋವಂಥದ್ದು, ಅದನ್ನು ಹೆಂಗೆ ಇದು ಮಾಡೋಕ್ಕಾಗುತ್ತೆ ಅಂತೆಲ್ಲ ಕೆಲವೊಂದು ಮಾತುಗಳು ಹೇಳ್ತಾನೆ. ಆ್ಯಂಡ್ ಇಲ್ಲಿ ಹೆಂಗೆ ಅಂತಂದರೆ ಇವನು ಉಸ್ತುವಾರಿ ಅಲ್ಲ, ಇವನು ಒಂದು ರೀತಿಯಲ್ಲಿ ಇವನೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಆಡ್ತಿದ್ದಾನೆ ಬಿಗ್ ಬಾಸ್ ಮನೆ ಒಳಗಡೆಗೆ. ಅದು ಇವಾಗಲ್ಲ, ಸ್ಟಾರ್ಟಿಂಗ್ ಡೇ 1 ಕೂಡ ಹಾಗೆ ಆಡ್ತಿದ್ದಾನೆ. ಇನ್ಕ್ಲೂಡಿಂಗ್ ಸುದೀಪ್ ಸರ್ ಎದುರುಗಡೆಗೆ ಕೂಡ ಒಂದು ರೀತಿಯಲ್ಲಿ ಮರ್ಯಾದೆ ಕೊಡದೇನೆ ಒಂದು ರೀತಿಯಲ್ಲಿ ಆವಾಜ್ಗಳು ಹಾಕುವಂಥದ್ದು ಸ್ಪರ್ಧಿಗಳಿಗೆ ಎಲ್ಲನೂ ಮಾಡ್ತಿದ್ದಾನೆ. ಬಟ್ ಅವ್ರು ಸುದೀಪ್ ಸರ್ ಅದು ಯಾಕೆ ಸಹಿಸ್ಕೊಂಡಿದ್ದಾರೋ ಇವನನ್ನ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇವನೇನು ದೊಡ್ಡ ಲಾಡ್ ಲಬಕ್ದಾಸು ಅಂತ ಸಹಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ನನಗೆ. ಸೊ ಬಿಗ್ ಬಾಸ್ ಟೀಮ್ ಅವರಿಗೆ TRP ಬೇಕಿತ್ತೇನೋ ಸುಮ್ಮನೆ ಕಿರ್ಚಾಡ್ಲಿಕ್ಕೆ ಹರ್ಕೊಳ್ಳಿಕ್ಕೆ. ಸೊ ಅದಕ್ಕೋಸ್ಕರ ಎಷ್ಟೇ ಅಂದರೂ ಕೂಡ ಸುಮ್ಮನೆ ಆಗ್ತಿದ್ರು. ಬಟ್ ಸುದೀಪ್ ಸರ್ ಸಿಕ್ಕಾಪಟ್ಟೆ ಫ್ರೀ ಬಿಟ್ಬಿಟ್ಟಿದ್ದಾರೆ ಅವನಿಗೆ. ಆ್ಯಂಡ್ ನನಗನ್ಸುತ್ತೆ ಅವರಿಗೆ ಫ್ರೀಡಮೇ ಇಲ್ಲ ಅಂತ ಅನಿಸುತ್ತೆ, ಆ ಪಂಚಾಯತಿ ನಡೆಸೋಕ್ಕೆ ಫ್ರೀಡಮ್ ಇಲ್ಲ ಅಂತ ಅನಿಸುತ್ತೆ. ಬಟ್ ಸೊ ಅದಕ್ಕೋಸ್ಕರನೇ ಅವನನ್ನು ಆ ರೇಂಜಿಗೆ ಫ್ರೀ ಬಿಟ್ಟಿದ್ದಾರೆ, ಒಂದು ರೀತಿಯಲ್ಲಿ ಗೂಳಿ ಥರ ಏನಾದರೂ ಮಾಡ್ಕೋ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೂ ಕೂಡ ಸುದೀಪ್ ಸರ್ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ, ಕೆಲವು ವಿಚಾರದಲ್ಲಿ ಸೈಲೆಂಟ್ ಆದರೂ ಅಂತ ಅನಿಸುತ್ತೆ. ಬಟ್ ಇವತ್ತು ಖಂಡಿತವಾಗ್ಲೂ ಗೂಟ ಅಂತೂ ರೆಡಿ ಇದೆ, ಇನ್ನೇನು ನುಗ್ಸೋದೊಂದೇ ಬಾಕಿ ಇದೆ. ಯಾಕಂತಂದರೆ ಆ ಥರದ ಘಟನೆಗಳು ಉಸ್ತುವಾರಿಯಾಗಿ ಅವನ ಕಡೆಯಿಂದ ಕೂಡ ನಡೆದಿದೆ, ಹಾಗೇನು ಭವ್ಯ ಅವ್ರ ಕಡೆಯಿಂದ ಕೂಡ ಕೆಲವೊಂದು ವಿಷಯಗಳು ನಡೆದಿದೆ. ಆ್ಯಂಡ್ ಇನ್ನು ಬಿಟ್ಟು ಕೆಲವು ವಿಚಾರಗಳು ಕೂಡ ನಡೆಯುತ್ತೆ. ಆ್ಯಂಡ್ ಹನುಮಂತ ತ್ರಿವಿಕ್ರಮ್ದೇನು ಬಲೂನ್ ಇದೆ. ಸೊ ಅಲ್ಲಿ ಹನುಮಂತನ ಕಡೆಯಿಂದ ಕೂಡ ಕ್ಲಾರಿಟಿ ತೊಗೊತಾರೆ, ನಿಮಗೆ ಹೇಳಿ ಹಾನೆಸ್ಟಾಗಿ ಹೇಳಿ. ಸೊ ಆ ಒಂದು ಬಲೂನ್ ಹಾಗೆ ಬಿತ್ತಾ ಅಥವಾ ನೀವು ಬೀಳಿಸಿದ್ರಾ ಅಂತ. ನನ್ನ ಪ್ರಕಾರ ಹನುಮಂತ ಅದನ್ನು ನಿಜ ಒಪ್ಕೊಳ್ಳೋದು ನನ್ನ ಪ್ರಕಾರ ಒಳ್ಳೆಯದು ಅಂತ ಅನಿಸುತ್ತೆ. ಇಲ್ಲ ಲಕ್ಕಲ್ಲೇ ಬಿತ್ತು, ನಾನು ಗೊತ್ತಿಲ್ಲ ಹಾಗೆ ಹೇಗೆ ಅಂತಂದರೆ ತಿರ್ಗಾ ಅವನ ಮೇಲೇ ಅದು ಒಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ಒಪ್ಕೊಂಡ್ರು ಮುಂದೆ ಹೋದರೆ ಬೆಟರ್ ಅಂತ ನನಗನ್ಸುತ್ತೆ. ಓಕೆ. ಈ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಸೊ ಅದರಲ್ಲೂ ಮುಖ್ಯವಾಗಿ ನಾನು ಹೇಳ್ದಂಗೆ ಹನುಮಂತನ ಒಂದು ವಿಷಯ ಅಂತಂದು ಬಂದಾಗ ಅದ್ರ ಬಗ್ಗೆ ಚರ್ಚೆ ಆಗಲೇಬೇಕು. ಆ್ಯಂಡ್ ಅದ್ರ ಬಗ್ಗೆ ಸಾರಿ ಅಂತೂ ಕೇಳಿದ್ದಾರೆ. ಬಟ್ ಅದಕ್ಕೆ ಯಾಕಂದರೆ ಒಂದು ಸರಿ ಅಲ್ಲ ಆಗ್ತಿರೋವಂಥದ್ದು, ಪದೇ ಆಗ್ತಿದೆ ಇದು. ಸೊ ಭವ್ಯ ಅವರು ಅಷ್ಟೇ, ಜಗದೀಶ್ ಇದ್ದಾಗೂ ಕೂಡ ಅಷ್ಟೇ. ಸೊ ಅವನಿಗೂ ಕೂಡ ಒಂದು ರೀತಿಯ ಹೊಡೆಯೋಕ್ಕೆಲ್ಲ ಹೋಗಿದ್ರು. ಸೊ ಹೊಡೆಯೋಕ್ಕೆ ಹೋಗಿರೋ ರೀತಿಯಲ್ಲೆಲ್ಲ ಯಾಕೆ ಒಂಥರ ಮಾಡಿದರು. ಸೊ ಅದಾದಮೇಲೆ ಇವರಿಗೆ ನಮ್ಮ ಮಂಜುಗೂ ಕೂಡ ಕಾಲಲ್ಲೆಲ್ಲ ಹೊಡೆದಿದ್ದಾರಂತೆ, ಅವರೇ ಹೇಳ್ಕೊಂಡಿದ್ದಾರೆ ಮೋಕ್ಷಿತಾ ಆ್ಯಂಡ್ ಅವರು. ಸೊ ಈ ಥರದ ವರ್ತನೆಗಳು, ಆಮೇಲೆ ಅಲ್ಲಿ ಧನರಾಜ್ ಔಟ್ ಆದಾಗ ಮಂಜು ಮತ್ತು ಗೌತಮಿ ಬಗ್ಗೆ ಆಡಿದಂಥ ಒಂದು ವ್ಯಂಗ್ಯವಾಗಿ
ಸೊ ಅವಹೇಳನಕಾರಿಯಾಗಿ ಮಾಡಿದಂಥ ಒಂದು ಏನಿದೆ ಅದು ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಅನ್ಕೊತೀನಿ. ಸದ್ಯಕ್ಕೆ ಇದು ಒಂದು PTK ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಪಂಚಾಯತಿದ್ದು ಒಂದು ಪ್ರೋಮೋ ಬಂದಾಗ ತಿಳಿಸ್ತೀನಿ ನಿಮಗೆ. ಸದ್ಯಕ್ಕೆ ನನಗನ್ಸಿಟ್ಟು ನೋಡಿದೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಕೊನೆಯಲ್ಲಿ ಇನ್ನೊಂದು ಸರಿ ಹಾಡು. ಅಣ್ಣ ಅಣ್ಣ ರಜತಣ್ಣ ಕಿಚ್ಚನ ಪಂಚಾಯಿತಿ ಇಂದು ನಡೀತಿದೆ, ನಿನಗಾಗಿ ಒಂದು ಗೂಟ ರೆಡಿಯಾಗಿದೆ. ಓಕೆ ಬಾಯ್.